ಪ್ರಯಾಗ್ರಾಜ್ನಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸಂಭವಿಸಿದ ಕಾಲ್ತುಳಿತ ಸಿಎಂ ಯೋಗಿ ಆದಿತ್ಯನಾಥ್ ಜೊತೆ ಪ್ರಧಾನಿ ಮೋದಿ ಅವರು ಮಾತನಾಡಿದಾರಂತೆ. ಒಂದೇ ಗಂಟೆಯಲ್ಲಿ 2 ಬಾರಿ ದೂರವಾಣಿ ಸಂಭಾಷಣೆ ನಡೆದಿದೆ. ಪ್ರತಿ ಹಂತದ ಮಾಹಿತಿಯನ್ನು ಪಡಿತಾ ಇದ್ದಾರೆ ಪ್ರಧಾನಿ ಮೋದಿ. ಅಗತ್ಯ ನೆರವು ನೀಡುವಂತೆ ಸಿಎಂ ಯೋಗಿಗೆ ಪ್ರಧಾನಿ ಮೋದಿ ಸೂಚನೆ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಮಾತ್ರ ಅಲ್ಲ, ಗೃಹ ಸಚಿವ ಅಮಿತ್ ಶಾ ಅವರು ಕೂಡ 2-3 ಬಾರಿ ಕರೆ ಮಾಡಿದಾರಂತೆ. ಎಲ್ಲ ರೀತಿಯ ನೆರವನ್ನು ನೀಡೋದಕ್ಕೆ ನಾವು ಸಿದ್ಧರಿದ್ದೇವೆ, ನಿಮಗೇನು ಬೇಕು ಕೇಳಿ ಅಂತಕ್ಕಂಥದ್ದನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಮೊದಲು ನಿಗದಿಯಾಗಿದ್ದು ಇವತ್ತು ಶಾಹಿ ಪುಣ್ಯ ಸ್ನಾನದ ದಿನವೇ ಮೋದಿಯವರು ಕೂಡ ಇಲ್ಲಿ ಬಂದು ಸ್ನಾನವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಮೊದಲೇ ನಿಗದಿಯಾಗಿತ್ತು. ಬಟ್ ಅದಾದಮೇಲೆ ಬದಲಾವಣೆ ಆಯಿತು. ಬಟ್ ಈಗ ಅದಿಲ್ಲ ಬಿಡಿ. ಬಟ್ ಆದರೂ ನಿರಂತರ ಸಂಪರ್ಕದಲ್ಲಿದ್ದಾರೆ ಕೇಂದ್ರ ಸರ್ಕಾರದ ವತಿಯಿಂದ. ಮಹಾಕುಂಭಮೇಳದಲ್ಲಿ 15ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವಂತಹ ಶಂಕೆ ಇದೆ. ಹತ್ತಿರದ ಘಾಟ್ಗಳಲ್ಲಿ ಸ್ನಾನ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ, ಮನವಿ ಮಾಡಲಾಗ್ತಾ ಇದೆ. ತ್ರಿವೇಣಿ ಸಂಗಮಕ್ಕೆ ದಯವಿಟ್ಟು ಈಗ ಬರೋದು ಬೇಡ ಅಂತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಅವರು ಭಕ್ತಾದಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಹಾಗೂ ಆಡಳಿತದ ಸೂಚನೆಗಳನ್ನು ಅನುಸರಿಸಿ ಮತ್ತು ಅವರೊಂದಿಗೆ ಸಹಕರಿಸಿ ಅಂತ ಹೇಳಿದ್ದಾರೆ. ಯಾವುದೇ ವದಂತಿಗಳಿಗೆ ಗಮನ ಕೊಡಬೇಡಿ ಅಂತ ಕೂಡ ಮತ್ತೆ ಮತ್ತೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ ಮಾಸ್ ಗ್ಯಾದರಿಂಗ್ ಆದಾಗ ಸಣ್ಣ ಪುಟ್ಟ ವದಂತಿಗಳು ದೊಡ್ಡ ಅನಾಹುತಕ್ಕೆ ಕಾರಣ ಆಗಿದ್ದಂತಹ ಅನೇಕ ಇನ್ಸಿಡೆಂಟ್ಗಳು ಇದಾವೆ ನಮಗೆ. ಸೊ ಹೀಗಾಗಿ ಇದನ್ನು ಸ್ಪೆಷಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಕಡೆಗೆ ಆ ಘಾಟ್ಗಳನ್ನೆಲ್ಲ ನಿರ್ಮಾಣ ಮಾಡಲಾಗಿತ್ತಲ್ಲ, ಅಲ್ಲೇ ಸ್ನಾನವನ್ನು ಮಾಡ್ಕೊಳ್ಳಿ, ದಯವಿಟ್ಟು ಮುಂದಕ್ಕೆ ಬರುವಂತಹ ಪ್ರಯತ್ನ ಮಾಡಬೇಡಿ ಮತ್ತು ಪರಿಸ್ಥಿತಿಯನ್ನು ನಿಭಾಯಿಸ್ತಾ ಇದ್ದೀವಿ. ಆಲ್ರೆಡಿ ಆಡಳಿತ ಅಂದರೆ ಜಿಲ್ಲಾಡಳಿತ ಈಗಾಗಲೇ ಕೆಲ ಮಾರ್ಗಸೂಚಿಗಳನ್ನು ಕೂಡ ಬಿಡುಗಡೆ ಮಾಡಲಾಗಿತ್ತಲ್ಲ, ಸಾಧ್ಯ ಆದಷ್ಟು ಅದನ್ನು ಅನುಸರಿಸಿ ಅಂತ ಹೇಳಿದ್ದಾರೆ. ಈ ದೇಶದಲ್ಲಿ ಸ್ಪಿರಿಚುವಲ್ ಟೂರಿಸಂ ಅಥವಾ ಈ ಥರದ ಮಾಸ್ ಗ್ಯಾದರಿಂಗ್ ಸಂದರ್ಭದಲ್ಲಿ ಕಾಲ್ತುಳಿತಗಳು ಉಂಟಾಗೋದು ಇದೇ ಮೊದಲಲ್ಲ. ರೈಟ್, ಡೀಟೇಲ್ಸ್ ಕೊಡ್ತಾರೆ ಶಬೀರ್. ನರೇಂದ್ರ ಮೋದಿ ಅವರು 2 ಸಲ ಒಂದೇ ಗಂಟೆಯಲ್ಲಿ ಸಂಭಾಷಣೆ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಆ ಪರಿಸ್ಥಿತಿ ಎಷ್ಟು ಕ್ರೂಷಿಯಲ್ ಆಗಿದೆ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಡ್ತಾ ಇದೆ. ಸೊ ಯೋಗಿ ಆದಿತ್ಯನಾಥ್ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಯಾವ ರೀತಿ ಪರಿಸ್ಥಿತಿನ ಮಾನಿಟರ್ ಮಾಡ್ತಾ ಇದೆ, ಏನೇನೋ ತಕ್ಷಣಕ್ಕೆ ಗೈಡ್ಲೈನ್ಸ್ ಅನ್ನ ನೀವು ಫಾಲೋ ಮಾಡಲೇಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಅನ್ನ ಜನರಿಗೆ ಕೊಟ್ಟಿದ್ದಾರೆ ಅಂತ. ಮಮತಾ ನೋಡಿ, ಈಗ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಗೃಹ ಸಚಿವ ಅಮಿತ್ ಶಾ ಅವರು ಈಗಾಗಲೇ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಜೊತೆಗೆ ನಿರಂತರವಾದಂತಹ ಸಂಪರ್ಕ ಸಾಧಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಒಂದೇ ಗಂಟೆಯಲ್ಲಿ 2 ಬಾರಿ ದೂರವಾಣಿ ಸಂಭಾಷಣೆ ನಡೆಸುವ ಮೂಲಕ ಏನು ಪರಿಸ್ಥಿತಿ ನಡೀತಾ ಇದೆ, ಮತ್ತೆ ಸಾವನ್ನಪ್ಪಿದವರ ಸಂಖ್ಯೆ ಎಷ್ಟು, ಗಾಯಾಳುಗಳೆಷ್ಟು, ಮತ್ತೆ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಹೇಗೆ ಕೊಡ್ಲಾಗ್ತಾ ಇದೆ, ಹೆಚ್ಚುವರಿ ಟ್ರೀಟ್ಮೆಂಟ್ ಬೇರೆ ಕಡೆಗೆ ಕೊಡುವಂತ ಅವಶ್ಯಕತೆ ಬಂದ್ರೆ ಅವ್ರನ್ನ ಏರ್ ಲಿಫ್ಟ್ ಮಾಡೋದ್ರ ಬಗ್ಗೆ ಕೂಡ ಒಂದಿಷ್ಟು ಚರ್ಚೆಗಳು ನಡೆದಿದ್ದಾವೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದಾವೆ. ಮತ್ತೊಂದು ಕಡೆ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಹೆಚ್ಚುವರಿ ಭದ್ರತೆ ಏನಾದರೂ ಬೇಕಾದ್ರೆ ಕೇಂದ್ರದ ಮೀಸಲು ಪಡೆಗಳನ್ನು ಕೂಡ ನಿಯೋಜಿಸುವಂತ ಭರವಸೆಯನ್ನು ಕೂಡ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ ನಿರಂತರವಾದಂತಹ ಸಂಪರ್ಕವನ್ನ ಕೇಂದ್ರ ಸರ್ಕಾರ ಕೂಡ ಸಾಧಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕೂಡ ಜನರಿಗೆ ಅಪೀಲ್ ಮಾಡ್ತಾ ಇರುವಂತದ್ದು, ಯಾರು ಕೂಡ ತ್ರಿವೇಣಿ ಸಂಗಮದ ಹತ್ರ ಬರಬೇಡಿ ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಮುಖ್ಯವಾಗಿ ಮೌನಿ ಅಮಾವಾಸ್ಯೆ ದಿನ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಪಾಪಗಳು ಕಳೆದು ಹೋಗ್ತವೆ ಅನ್ನುವಂಥದ್ದು ಜನರಲ್ಲಿರುವಂತಹ ನಂಬಿಕೆ. ಆದ್ರೆ ಎಲ್ಲಾ ಜನರು ಕೂಡ ತ್ರಿವೇಣಿ ಸಂಗಮದಲ್ಲೇ ಬಂದು ಸ್ನಾನವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಸ್ ಗ್ಯಾದರಿಂಗ್ ಆಗುತ್ತೆ ಅನ್ನುವಂತ ಆತಂಕ ಕೂಡ ಈಗ ಸರ್ಕಾರದ ಮುಂದಿರುವಂತದ್ದು. ಹೀಗಾಗಿ ಬೇರೆ ಬೇರೆ ಘಾಟ್ಗಳನ್ನು ಕೂಡ ತಾತ್ಕಾಲಿಕವಾಗಿ ಅಲ್ಲಿ ತಯಾರು ಮಾಡಲಾಗಿರುವಂತದ್ದು. ಹೀಗಾಗಿ ನಿಮ್ಮ ಯಾವ ಹತ್ತಿರದ ಸ್ಥಳದಲ್ಲಿ ಘಾಟ್ಗಳಿದಾವೆ ಅದೇ ಘಾಟ್ಗಳಲ್ಲಿ ಸ್ನಾನ ಮಾಡಿ. ಯಾರು ಕೂಡ ತ್ರಿವೇಣಿ ಸಂಗಮಕ್ಕೆ ಬರುವಂತ ಪ್ರಯತ್ನಗಳನ್ನ ಮಾಡಬೇಡಿ. ಎಲ್ಲರೂ ಕೂಡ ತ್ರಿವೇಣಿ ಸಂಗಮಕ್ಕೆ ಬಂದ್ರೆ ಮತ್ತೆ ಕಾಲ್ತುಳಿತದಂತಹ ದುರ್ಘಟನೆಗಳು ಸಂಭವಿಸುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಇಲ್ಲಿ ಬರಬೇಡಿ ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಈಗಾಗಲೇ ಶಾಹಿ ಸ್ನಾನವನ್ನ ರದ್ದು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವದಂತಿಗಳು ಏನಾದರೂ ಕೇಳಿ ಬಂದ್ರೆ ಆ ರೀತಿಯಾದಂತಹ ವದಂತಿಗಳಿಗೆ ಕಿವಿ ಕೊಡಬೇಡಿ, ಹತ್ತಿರದ ಘಾಟ್ಗಳಲ್ಲಿ ಸ್ನಾನ ಮಾಡಿ ಹಿಂತಿರುಗಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಸೂಚನೆಯನ್ನ ಕೂಡ ಕೊಡುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ನಿರಂತರವಾಗಿ ಮಾನಿಟರ್ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಭದ್ರತಾ ಪಡೆಗಳನ್ನ ಹೈ ಅಲರ್ಟ್ ನಲ್ಲಿ ಘೋಷಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಮತ್ತೆ ತ್ರಿವೇಣಿ ಸಂಗಮದತ್ತ ಜನರು ಬರದಂತೆ ತಾತ್ಕಾಲಿಕವಾಗಿ ಬ್ಯಾರಿಕೇಡ್ಗಳನ್ನ ಹಾಕಿ ಜನರನ್ನ ತಡೆಯುವಂತ ಕೆಲಸವನ್ನ ಕೂಡ ಈಗ ಸದ್ಯಕ್ಕೆ ಮಾಡಲಾಗ್ತಾ ಇದೆ. ಮಮತಾ.